ಅವ್ರೊಬ್ಬರನ್ನೇ ಟಾರ್ಗೆಟ್ ಮಾಡಿ ಬಿಗ್ ಬಾಸಿಗೆ ಯಾವ ಥರ ಬೇಕೋ ಆ ಥರ ಇದ್ದಾರೆ. ಥಿಂಕ್ ಅಶ್ವಿನಿ ಗೌಡ ಅವ್ರು ವಿನ್ ಆಗಬೇಕು. ಅದು ಬಿಟ್ಟರೆ ನಂಗೆ ರಘು ಅವ್ರು ಇಷ್ಟ. ಗಿಲ್ಲಿ ಕ್ಯಾರೆಕ್ಟರ್ ನನಗೆ ಇಷ್ಟ ಆಗಲ್ಲ, ಬಟ್ ಗಿಲ್ಲಿ ವಿನ್ ಆದ್ರೂ ಖುಷಿನೇ. ಎಲ್ಲರಿಗೂ ವಿಶ್ ಮಾಡ್ತೀನಿ. ಯಾರು ವಿನ್ ಆಗ್ತಾರೆ, ಯಾರು ಡಿಸರ್ವಿಂಗ್ ಇದ್ದಾರೆ ಅವ್ರು ವಿನ್ ಆಗ್ತಾರೆ. ಗಿಲ್ಲಿ ವಿನ್ ಆಗ್ತಾರೆ ಅನ್ಸುತ್ತೆ. ನನಗೆ ಪರ್ಸ್ನಲಿ ಅಶ್ವಿನಿ ಗೌಡ ಇಷ್ಟ. ಏನಕ್ಕೆ ಅಂತ ಅಂದರೆ ಅವ್ರ ರೆಸಿಲಿಯನ್ಸು ಎಷ್ಟು ಸರಿ ಎಲ್ಲರೂ ಒಂದು ಸೇರಿಕೊಂಡು ಅವ್ರೊಬ್ಬರನ್ನೇ ಟಾರ್ಗೆಟ್ ಮಾಡಿ ಕೆಳಗಡೆ ಬೀಳ್ಸೋಕ್ಕೆ ಟ್ರೈ ಮಾಡಿದ್ರು. ಆ ಒಂದಿನ ಬೇಜಾರು ಮಾಡಿಕೊಂಡು ಮತ್ತೆ ರಿಕವರ್ ಆಗಿ ವಾಪಸ್ ಅದೇ ರೀತಿ ಅವ್ರು ಸ್ಟ್ಯಾಂಡಪ್ ಆಗಿ ಅವ್ರ ತಪ್ಪುಗಳೇನಿದೆ ಅದನ್ನು ತಿದ್ಕೊಂಡು ಚೇಂಜ್ ಆಗಿ ಬಿಗ್ ಬಾಸಿಗೆ ಯಾವ ಥರ ಬೇಕೋ ಆ ಥರ ಇದ್ದಾರೆ. ಸೊ ಐ ಥಿಂಕ್ ಅಶ್ವಿನಿ ಗೌಡ ಅವ್ರು ವಿನ್ ಆಗಬೇಕು. ನೋಡೋಣ. ಅದು ಬಿಟ್ಟರೆ ನಂಗೆ ರಘು ಅವ್ರು ಇಷ್ಟ. ಗಿಲ್ಲಿ ಕ್ಯಾರೆಕ್ಟರ್ ನನಗೇನು ಇಷ್ಟ ಆಗಲ್ಲ, ಬಟ್ ಇಟ್ಸ್ ಫೈನ್. ಲೈಕ್ ಡಿಪೆಂಡ್ಸ್, ಒಬ್ಬೊಬ್ರಿಗೆ ಇಷ್ಟ ಆಗ್ತಾರೆ. ಗಿಲ್ಲಿ ವಿನ್ ಆದ್ರೂ ಖುಷಿನೇ. ಎಸ್. ಗಿಲ್ಲಿಗೂ ವಿಶ್ ಮಾಡ್ತೀನಿ, ಎಲ್ಲರಿಗೂ ವಿಶ್ ಮಾಡ್ತೀನಿ. ಯಾರು ವಿನ್ ಆಗ್ತಾರೆ, ಯಾರು ಡಿಸರ್ವಿಂಗ್ ಇದ್ದಾರೆ ಅವ್ರು ವಿನ್ ಆಗ ಅಷ್ಟೇ. ಗಿಲ್ಲಿ ವಿನ್ ಆಗ್ತಾರೆ ಅನ್ಸುತ್ತೆ. ಎಸ್. ಅಶ್ವಿನಿ ಬರ್ಬೋದು, ಅಶ್ವಿನಿ ಗೌಡ ಅವರು. ಈ ಟ್ರೈಸ್ ಟು ಕೀಪ್ ದ ಎನ್ವಿರಾನ್ಮೆಂಟ್ ಇನ್ ಅ ಫನಿ ವೇ. ಎಲ್ಲರೂ ಖುಷಿಯಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಎಲ್ಲರೂ ಹೇಳ್ತಾರಲ್ವ, ಲೈಕ್ ಒಬ್ಬ ರಾಜನ ಕೈಲಿ ಏನು ಮಾಡೋಕ್ಕಾಗೋ ಕೆಪಾಸಿಟಿ ಇರುತ್ತೋ ಒಬ್ಬ ಕಾಮಿಡಿಯನ್ಗೂ ಆ ಕೆಪಾಸಿಟಿ ಇರುತ್ತೆ. ಸೊ ಗಿಲ್ಲಿನೂ ಅದೇ ಥರ ಇದ್ದಾರೆ ಇಲ್ಲಿ. ವಿನ್ ಆಗಲಿ. ವಿನ್ ಆಗಲಿ ಸರ್, ಖುಷಿನೇ. ಒಬ್ಬರು ವಿನ್ನರ್ ಆಗಿ ಇನ್ನೊಬ್ಬರು ರನ್ನರ್ ಆಗಲಿ. ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಫಾರ್ ಗಿಲ್ಲಿ ಆ್ಯಂಡ್ ಅಶ್ವಿನಿ ಗೌಡ ಆ್ಯಂಡ್ ಆಲ್ಸೋ ಫಾರ್ ರಘು.